ನೋಡಿ ಫೈನಲ್ಗೆ ಊರೊಳಗೆ ಹೋಗಿ ಎಲ್ಲರನ್ನ ಎಂಕ್ವೈರಿ ಮಾಡ್ಬಿಟ್ಟು ಬಂದ್ರೆ, ಎಂಕ್ವೈರಿ ಮಾಡಿ ತಲೆಯವರ ಹತ್ರ ಹೋಗಿ ಎಲ್ಲ ಮಾತಾಡಿದ್ರಿ. ತಲೆಯವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತಲೆಯವರು ತುಂಬಾ ಸಪೋರ್ಟ್ ಆಗಿ ಇದ್ದಾರೆ. ಅವರೇ ಇಲ್ಲೆಲ್ಲ ಏನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದಾರೆ. ಅವಾಗ ಅವ್ರು ರೇಷನ್ ಎಲ್ಲ ಇಸ್ಕೊಡ್ತಾರಂತೆ. ಇನ್ನೊಂದು ಏನಂದ್ರೆ, ಮನೆ ಕಟ್ಕೊಳಕ್ಕೆ ಜಾಗ ಬೇಕಾದ್ರೆ ಎಲ್ಲಾನ ಅರೇಂಜ್ ಮಾಡ್ಬೋದು. ಮಾಡಿದ್ರು ಕೂಡ ಆಚೆ ಹೋದ್ರೆ ಊರಲ್ಲಿರೋರ್ನ ಕರ್ಕೊಂಡೋಗಿ ಕಾಡಕ್ ಬಿಟ್ಟಂಗೆ ಆಗುತ್ತೆ. ಅದರಿಂದ ಇಲ್ಲಿರೋದೇ ಸೇಫ್ಟಿ. ಯಾಕಂದ್ರೆ ಅಜ್ಜಿ ಒಬ್ಳೇ ಇರೋದು, ಒಂದು ರಿಸರ್ಚ್ಗೆ ಹೋಗೋದಾಗಲಿ ಟಾಯ್ಲೆಟ್ಗೆ ಹೋಗೋದಾಗಲಿ ತುಂಬಾ ತೊಂದರೆ ಇರೋದ್ರಿಂದ ಇಲ್ಲೇ ಇರ್ಲಿ ಅಂತ ಅವ್ರ ತಲೆಯವರು ಕೂಡ ಏನನ್ನ ಆ ತರ ಬೇಕು ಅಂದ್ರೆ ನೀನು ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ಬಿಟ್ಟು ನಂಬರ್ ಕೂಡ ಇಸ್ಕೊಂಡಿದ್ದಾರೆ. ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಟ್ಬಿಡೋಣ ಅಂತ ಕೇಳಿದ್ರೆ ಅಜ್ಜಿನೂ ಬರಲ್ಲ ಅಂತಾರೆ, ನಾನು ಇರೋ ಗಂಟೆ ಇಲ್ಲೇ ಸಾಯ್ತೀನಿ ಅಂತಾರೆ. ನಮ್ಮ ಕೈಯಲ್ಲಿ ಆದ್ ಮಾತ್ರ ಸಪೋರ್ಟ್ ಮಾಡಿದಿರಿ. ರೇಷನ್ ಬೇಕಂದ್ರೆ ತಂದು ಕೊಟ್ಟಿದ್ದೀರಿ. ಯಾವುದೋ ಟೀಕೋ ಕಾಫಿಕೋ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೀರಿ. ನೆಕ್ಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ನೀವೇನ ಈ ರೋಡಾಗ ಹೊಗೇನಕಲ್ ರೋಡಾಗ ಹೋಗಂಗಿದ್ರೆ ಅಜ್ಜಿಗೆ ಏನಾದ್ರು ರೇಷನ್ ತಂದು ಕೊಡಿ ಅಂತ ಕೇಳ್ಕೊಂತೀನಿ. ಫ್ಯೂಚರ್ ಅಲ್ಲಿ ಈ ತರ ತುಂಬಾ ಜನ ಇದ್ದಾರೆ. ಇರೋ ಅಂತ ತಾಯಿ ತಂದೆ ಚೆನ್ನಾಗ ಬದುಕಿರೋ ತನಕ ನೋಡ್ಕೋಬೇಕು. ಯಾಕಂದ್ರೆ ನಮ್ಗೆಲ್ಲ ತಾಯಿ ತಂದೆ ಇಲ್ದಿರ ನಾವು ತುಂಬಾ ನೋವು ಪಡ್ತಾ ಇದ್ರಿ. ಈ ತರ ಇರೋರ್ನ ಬಿಟ್ಬಿಡ್ಬೇಡ್ರಿ. ಇರೋ ಗಂಟ ತಾಯಿ ತಂದೆನೆ. ಯಾಕಂದ್ರೆ ಅವ್ರು ಇಲ್ಲಾಂದ್ರೆ ನಾವಿಲ್ಲ. ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಳ್ರಿ. ಅವ್ರು ಸ್ವಲ್ಪ ಒಂತುತ್ತು ಊಟ ಹಾಕ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನೆಕ್ಸ್ಟ್ ನೀವು ಯಾರನ್ನ ಈ ರೋಡಾಗ ಬರಂಗಿದ್ರೆ, ಕುಂದುಗೋಟೆ ಡೈನಿಕೋಟೆಯಿಂದ ಅಂಚಟ್ಟಿ ರೋಡಲ್ಲಿ ಕುಂದುಗೋಟೆ ನಾವು ವಿಲೇಜ್ ಅಲ್ಲಿ ರೈಟ್ ಸೈಡ್ ಆಗಿ ಇರ್ತಾರೆ ಅಜ್ಜಿ. ಮಿಷಿನ್ ಮನೆಯಾಗ ಇರ್ತಾರೆ. ಅಂದ್ರೆ ಎಲ್ಲ ಊರಲ್ಲೆಲ್ಲ ಎಂಕ್ವೈರಿ ಮಾಡಿದ್ಕೆ ಪರವಾಗಿಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನೀವು ಅಷ್ಟೇ ಯಾರಿಗಾನ ಈ ತರ ಬಡವ್ರಿಗೆ ಒಂದು 4 ಜನ ಸಪೋರ್ಟ್ ಮಾಡೋದು ಕೇಳ್ಕೊಂತ ಇದ್ದೀನಿ. ಜೈ ಜನಸೇವಾ.